ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಡಿಸೆಂಬರ್ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಎಂದು ಸ್ಥಾಪಿಸಲಾಗಿದೆ? ಮಾರ್ಚ್ 15, 1950. ಅತಿ ವೇಗವನ್ನು ಸೂಚಿಸಲು ಯಾವ ಸಂಖ್ಯೆಯನ್ನು ಬಳಸಲಾಗುತ್ತದೆ? ಮಾರ್ಚ್ ಸಂಖ್ಯೆ. ಶಬ್ದವನ್ನು ಅಳೆಯುವ ಮಾನ ಯಾವುದು? ಹರ್ಟ್ಜ್. ಕಿಸಾನ್ ದಿವಸ್ ಅನ್ನು ಆಚರಿಸಲಾಗುತ್ತದೆ? ಕಿಸಾನ್ ದಿವಸ್ ಅನ್ನು ಎಂದು ಆಚರಿಸಲಾಗುತ್ತದೆ? ಡಿಸೆಂಬರ್ 23. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯು ನೀಡುವವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮೂಲದ ಲೇಖಕ ಯಾರು? ವಿ.ಎಸ್. ನೈಪಾಲ್. ಮರೀಚಿಕೆ ಮರೈನ್ ಕಾರಣವೇನು? ಬೆಳಕಿನ ಸಮಗ್ರ ಆಂತರಿಕ ವಕ್ರೀಭವನ. ನಾಗ್ ಮಿಸೈಲ್ ಅನ್ನು ಅಭಿವೃದ್ಧಿಪಡಿಸಿದ ಭಾರತದ ಸಂಸ್ಥೆ ಯಾವುದು? DRDO. ಸಮುದ್ರದ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸಿರುವ ಉಪಕರಣ ಯಾವುದು? ಪೆರಿಸ್ಕೋಪ್. ಮೊಬೈಲ್ ಟೆಲಿಫೋನ್ನಲ್ಲಿ GSM ಎಂದರೇನು? ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಷನ್. BIOS ಎಂದರೇನು? ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ? ಪಿಚ್ ಬ್ಲಾಂಡೆ. ಅರ್ಥಶಾಸ್ತ್ರದಲ್ಲಿ ನೋಡಲು ಪ್ರಶಸ್ತಿ ಪಡೆದ ಭಾರತೀಯ ಯಾರು? ಅಮೃತ್ ಸೈನ್. ಯಾವ ದಿನವಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ? ಡಿಸೆಂಬರ್ 1. ಗಡಿ ನಿರ್ವಹಣಾ ಇಲಾಖೆ ಯಾವ ಕೇಂದ್ರ ಸಚಿವಾಲಯದಡಿ ಬರುತ್ತದೆ? ಗೃಹ ಸಚಿವಾಲಯದಡಿ ಬರುತ್ತದೆ. ದಾಬ್ರೋಲಿ ಸತ್ಯಾಗ್ರಹದಲ್ಲಿ ನಾಯಕ ಯಾರಾಗಿದ್ದಾರೆ? ವಲ್ಲಭಾಯಿ ಪಟೇಲ್. ಅಜಂತ ಗುಹೆಗಳು ಎಲ್ಲಿವೆ? ಮಹಾರಾಷ್ಟ್ರ. 1857ರಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದಾರೆ? ಲಾರ್ಡ್ ಕ್ಯಾನಿಂಗ್. ಭಾರತದಲ್ಲಿ ಕೇಂದ್ರ ಬ್ಯಾಂಕಿಂಗ್ ಕಾರ್ಯವನ್ನು ನಿರ್ವಹಿಸುತ್ತಿರುವ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪನ್. ಭಾರತದ ಸಂವಿಧಾನದ ಎಷ್ಟು ತುರ್ತು ಪರಿಸ್ಥಿತಿಗಳಿವೆ? 3 ತುರ್ತು ಪರಿಸ್ಥಿತಿಗಳು: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ. ಭಾರತದಲ್ಲಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? 25. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯಪಾಲರು.
ಮೃತ್ಯು ಕಣಿವೆ ಎಂಬ ಭೂಭಾಗ ಯಾವ ಖಂಡದಲ್ಲಿ ಅತ್ಯಂತ ಕೆಳಮಟ್ಟ ಸ್ಥಳವಾಗಿದೆ? ಉತ್ತರ ಅಮೆರಿಕ. ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಪ್ರಪಂಚದ ಸಕ್ಕರೆ ಖನಿಜ ಯಾವುದು? ಕ್ಯೂಬಾ. ಪ್ರಪಂಚದ ಅತ್ಯಂತ ದೊಡ್ಡ ನದಿ ಯಾವುದು? ಅಮೆಜಾನ್. ಪ್ರಪಂಚದ ಅತ್ಯಂತ ಆಳವಾದ ನದಿ ಯಾವುದು? ಕಾಂಗೋ ನದಿ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರು ಸರೋವರ ಯಾವುದು? ಸುಪೀರಿಯನ್ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಗ್ರೀನ್ಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ. ಪ್ರಪಂಚದಲ್ಲಿ ಪ್ರಥಮವಾಗಿ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದವರು ಯಾರು? ಸ್ಟಾಲಿನ್. ಇಟಲಿಯಲ್ಲಿ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು? ಮುಸೋಲಿನಿ. ಜರ್ಮನಿಯಲ್ಲಿ ನಾಜಿ ಪಕ್ಷದ ಸ್ಥಾಪಕ ಯಾರು? ಹಿಟ್ಲರ್. ಸಿಖ್ ಧರ್ಮದ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ತಾಳಿಕೋಟೆ ಕದನ ನಡೆದ ವರ್ಷ ಯಾವುದು? 23 ಜನವರಿ 1565. ತಾಳಿಕೋಟ ಯುದ್ಧ ಭೂಮಿಯಲ್ಲಿ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ವಿಜಯಪುರ. ಕರ್ನಾಟಕದ ಏಕೀಕರಣ ನಡೆಯುವ ವರ್ಷ ಯಾವುದು? 1956. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಇದ್ದ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಡಿ. ದೇವರಾಜ ಅರಸ್. ಭೂಕಂಪ ಉಂಟಾಗುವ ಬಿಂದುವನ್ನು ಏನೆಂದು ಕರೆಯುತ್ತಾರೆ? ಸಿಸ್ಮೋಪೋಕ್ಟಸ್. ಭೂಕಂಪದ ತೀವ್ರತೆಯನ್ನು ಅಳೆಯುವ ಏಕಮಾನ ಯಾವುದು? ರಿಕ್ಟರ್ಸ್ ಮಾನ. ಭೂಮಿಯ ಅತ್ಯಂತ ಒಳಪದರ ಯಾವುದು? ಕೇಂದ್ರಗೋಳ ಕೋರ್. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದು? ವಿಜಯಪುರ. ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಯಾವುದು? ಗುಜರಾತ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ಹಾವೇರಿ. ಭಾರತದಲ್ಲಿ ನೀಗ್ರೋ ಜನಾಂಗ ಕಂಡುಬರುವ ಪ್ರದೇಶ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್. ಯಾಕುಟ್ಸ್ ಜನರ ಮೂಲ ಸ್ಥಳವನ್ನು ಯಾವುದು? ಇರಾನ್. ಉತ್ತರ ಧ್ರುವವನ್ನು ಕಂಡುಹಿಡಿದವರು ಯಾರು? ರಾಬರ್ಟ್ ಪಿಯರಿ. 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತು ಯಾವುದು?
ನಕಲಿ ಧೂಮಕೇತು. ಸೂರ್ಯನಲ್ಲಿ ಶಕ್ತಿ ಯಾವ ಪ್ರತಿಕ್ರಿಯೆಯ ಮೂಲದ ಉತ್ಪತ್ತಿಯಾಗುತ್ತದೆ? ಜೈವಿಕ ಸಾಮ್ಲಿನ್. ಸೂರ್ಯನಲ್ಲಿ ಶಕ್ತಿ ಯಾವ ಪ್ರತಿಕ್ರಿಯೆಯ ಮೂಲಕ ಉತ್ಪತ್ತಿಯಾಗುತ್ತದೆ? ಜೈವಿಕ ಸಾಮ್ಲೀಲನ. ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 144 ವರ್ಷ. 12 ವರ್ಷ ಪೂರ್ಣ ಕುಂಭಮೇಳ. ಇರಾನ್ ದೇಶದ ರಾಜಧಾನಿ ಯಾವುದು? ಟೆಹರಾನ್. ಸಿಂಧೂ ನದಿಯ ಯಾವ ದೇಶದಲ್ಲಿ ಹರಿಯುತ್ತದೆ? ಭಾರತ, ಪಾಕಿಸ್ತಾನ ಮತ್ತು ಚೀನಾ. ಕನ್ನಡದ ರಾಜ್ಯ ಪಕ್ಷಿ ಯಾವುದು? ಕನ್ನಡದ ರಾಜ್ಯ ಪಕ್ಷಿ ನೀಲಕಂಠ. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಭಾರತದ ರಾಜ್ಯ ಯಾವುದು? ಗುಜರಾತ್. 1600 ಕಿಲೋಮೀಟರ್ ಹೊಂದಿದೆ. ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ಭಾರತದ ರಾಜ್ಯ ಯಾವುದು? ಗೋವಾ. 160 ಕಿಲೋಮೀಟರ್ ಹೊಂದಿದೆ. ಕರ್ನಾಟಕದ ಎಷ್ಟು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ? 320 ಕಿಲೋಮೀಟರ್. ಪುರುಷ ಸೂಕ್ತವು ಯಾವ ವೇದದಲ್ಲಿ ಕಂಡುಬರುತ್ತದೆ? ಋಗ್ವೇದ 10ನೇ ಮಂಡಲದಲ್ಲಿ. ಮಣ್ಣಿನ ಕುರಿತಾದ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಪೆಡಾಲಜಿ. ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಕೈಗೊಂಡ ಸ್ಥಳ ಯಾವುದು? ಸಾರನಾಥದ ಜಿಂಕೆವನ. ಋಗ್ವೇದದಲ್ಲಿರುವ ಶ್ಲೋಕಗಳ ಸಂಖ್ಯೆ ಎಷ್ಟು? 1028. ಪುರುಷ ಸೂಕ್ತವು ಯಾವುದರ ಕುರಿತಾದ ವಿವರಣೆಯನ್ನು ಒಳಗೊಂಡಿದೆ? ಚತುರ್ವರ್ಣದ ವಿವರಣೆ. ಋಗ್ವೇದದ 3ನೇ ಮಂಡಲದಲ್ಲಿರುವ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರು? ವಿಶ್ವಾಮಿತ್ರರು. ಕಾಳಿಂಗ ಯುದ್ಧವು ಯಾವಾಗ ನಡೆಯಿತು? ಕ್ರಿಸ್ತಪೂರ್ವ 261 ದಿನ. ಅಶೋಕನ ಯಾವ ಶಾಸನವು ಕಾಳಿಂಗ ಯುದ್ಧದ ವಿವರಣೆಯನ್ನು ಒಳಗೊಂಡಿದೆ? ಮೂರನೇ ಬಂಡೆಗಲ್ಲು ಶಾಸನ. ಅಶೋಕನ 1ನೇ ಶಿಲಾ ಶಾಸನ ಯಾವುದರ ಕುರಿತು ತಿಳಿಸುತ್ತದೆ? ಅಶೋಕನ 1ನೇ ಶಿಲಾ ಶಾಸನವು ಯಾವುದರ ಕುರಿತು ತಿಳಿಸುತ್ತದೆ? ಪ್ರಾಣಿ ಹತ್ಯೆ ನಿಷೇಧದ ಕುರಿತು. ರಾಜತರಂಗಿಣಿ ಇದು ಯಾರ ಕೃತಿಯಾಗಿದೆ? ಕಲ್ವಣ್ಣ.
ಪುರುಷ ಸೂಕ್ತವು ಯಾವ ವೇದದಲ್ಲಿ ಕಂಡುಬರುತ್ತದೆ? ಋಗ್ವೇದ 10ನೇ ಮಂಡಲದಲ್ಲಿ. ಮಣ್ಣಿನ ಕುರಿತು ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಪೆಡಾಲಜಿ. ಬುದ್ಧನ ತನ್ನ ಪ್ರಥಮ ಬೋಧನೆಯನ್ನು ಕೈಗೊಂಡ ಸ್ಥಳ ಯಾವುದು? ಸಾರನಾಥ ಜಿಂಕೆವನ. ಋಗ್ವೇದದಲ್ಲಿ ಶ್ಲೋಕಗಳ ಸಂಖ್ಯೆ ಎಷ್ಟು? 1028. ಪುರುಷ ಸೂಕ್ತವು ಯಾವುದರ ಕುರಿತಾಗಿ ವಿವರಣೆಯನ್ನು ಒಳಗೊಂಡಿದೆ? ಚತುರ್ವರ್ಣದ ಕುರಿತು ವಿವರಣೆಯನ್ನು ಒಳಗೊಂಡಿವೆ. ಋಗ್ವೇದದ 3ನೇ ಮಂಡಲದಲ್ಲಿರುವ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರು? ವಿಶ್ವಾಮಿತ್ರರು. ಕಾಳಿಂಗ ಯುದ್ಧವು ಯಾವಾಗ ನಡೆಯಿತು? ಕ್ರಿಸ್ತಪೂರ್ವ 261ನೇ ದಿನ. ಅಶೋಕನ ಯಾವ ಶಾಸನವು ಕಾಳಿಂಗ ಯುದ್ಧದ ವಿವರಣೆಯನ್ನು ಒಳಗೊಂಡಿದೆ? 13ನೇ ಬಂಡೆಗಲ್ಲು ಶಾಸನ. ಅಶೋಕನ 1ನೇ ಶೀಲಾಶಾಸನ ಯಾವುದನ್ನು ಕುರಿತು ತಿಳಿಸಲಾಗಿದೆ? ಪ್ರಾಣಿ ಹತ್ಯೆ ನಿಷೇಧದ ಕುರಿತು. ಥ್ಯಾಂಕ್ ಯು ಫ್ರೆಂಡ್ಸ್.